ಬಳ್ಳಾರಿ ಶೂಟೌಟ್ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಅದರ ಜೊತೆಗೆ ಇಲ್ಲಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಏನು ಮಾತನಾಡಿದ್ರು ಒಮ್ಮೆ ನೋಡೋಣ. ನೋಡಿ, ಇವತ್ತು ಅವರು ಡಿ ಜಿ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಯಾರು ಎಸ್ ಪಿ ನಾವು ಅಲ್ಲಿಂದ ತೆಗ್ದಿದ್ದೇವೆ, ಅವರು ಈಗ ಡಿ ಜಿ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಆಯಿತಾ? ಅಷ್ಟು ಬಿಟ್ಟರೆ ಬೇರೆ ಸುಮ್ಮನೆ ಅನವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿ ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮ್ರಲ್ವಾ ಬಿ ಜೆ ಪಿಯವರು. ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ. ನೋಡಿ, ಇವತ್ತು ಅವರು ಡಿ ಜಿ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಯಾರು ಎಸ್ ಪಿ ನಾವು ಅಲ್ಲಿಂದ ತೆಗ್ದಿದ್ದೇವೆ, ಅವರು ಈಗ ಡಿ ಜಿ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಆಯಿತಾ? ಅಷ್ಟು ಬಿಟ್ಟರೆ ಬೇರೆ ಸುಮ್ಮನೆ ಅನವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿ ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮ್ರಲ್ವಾ ಬಿ ಜೆ ಪಿಯವರು. ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ. ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ಒಬ್ಬರ ಮೇಲೆ ಇನ್ನೊಬ್ಬರು ಆರೋಪ ಮಾಡೋದು ಈಸಿ. ಆದರೆ ಅಲ್ಲಿ ಏನಾಗ್ತಾ ಇದೆ, ವಾಸ್ತವ ಏನು ಅನ್ನುವಂಥದ್ದು ಕಣ್ಣೆದುರಿಗೆ ಇರುವಂಥದ್ದು. ಅದರಲ್ಲೂ ಸ್ಪೆಷಲಿ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಬಳ್ಳಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬದ್ಧತೆಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಈಗ ಆಲ್ರೆಡಿ ತನಿಖೆ ಅಂತೂ ನಡೀತಾ ಇದೆ. ಬರೀ ಒನ್ ಸೈಡೆಡ್ ಆಗಿ ತನಿಖೆಯನ್ನು ಮಾಡಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ಸಹಜವಾಗಿ ಕಾಡುವಂಥದ್ದೇ. ಬಿಕಾಸ್ ಇಲ್ಲಿ ಭರತ್ ರೆಡ್ಡಿ ಅವರು ಉದ್ರೇಕಗೊಳಿಸಿದ್ರ ಇಲ್ವಾ ಅನ್ನುವಂಥದ್ರ ಬಗ್ಗೆ ಒಂದು ಕಡೆ ಸಹಜವಾಗಿ ಆಕ್ರೋಶಗಳಿರುವಂಥ ಸಂದರ್ಭದಲ್ಲಿ ಎಲ್ಲೋ ಮುಚ್ಚಾಕುವಂಥ ಪ್ರಯತ್ನ, ಈ ಪ್ರಶ್ನೆಗಳು ಇದ್ದಾವೆ. ಬಳ್ಳಾರಿ ಗನ್ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ರು. ಅವ್ರು ಏನು ಹೇಳಿದ್ರು ನೋಡ. ಪರಮೇಶ್ವರ್ ನನ್ನ ಜೊತೆ ಮಾತಾಡಿಲ್ಲ ಅವರು. ಪರಮೇಶ್ವರ್ ನಾಳೆ ಮಾತಾಡ್ತೀನಿ. ನೋಡೋಣ, ಈಗ ಅದು ತನಿಖೆ ಆಗ್ಲಿ. ತನಿಖೆಯಿಂದ ಹೊರಬಂದ ಮೇಲೆ ಗೊತ್ತಾಗ್ತದಲ್ಲ ಸತ್ಯ ಏನು ಅಂತ. ಗೊತ್ತಿಲ್ಲ ನನಗೆ. ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ, ಅದು ನನಗೆ ಗೊತ್ತಿಲ್ಲ ಸರ್. ನೋಡಿ, ನಮ್ಮ ಪೊಲೀಸ್ನವರು ತನಿಖೆ ಮಾಡಿದ್ರು, ಈ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗ್ಲಿ ಸತ್ಯ ಏನು ಅಂತ ಗೊತ್ತಾಗ್ಲಿ. ಅದಾದ್ಮೇಲೆ ಮಾತಾಡ್ತೀವಿ. ಲಾಠಿ ಚಾರ್ಜ್ ಮಾಡೋಕ್ಕೆ ಏನಾಗಿತ್ತು? ಇದ್ದಿದ್ದೇ ಅಷ್ಟು ಜನ, ಜಾಸ್ತಿ ಜನ ಸೇರೋದಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ? ಐ ಜಿ ಇದ್ದಿಲ್ಲ, ನೀವು ಯಾಕೆ ಮಾಡಿಸ್ತಿಲ್ಲ? ಪಾಪ ಆಯ್ತಪ್ಪ, ಎಸ್ ಪಿ ಏನೋ ಮಾಡಲಿಲ್ಲ ಪಾಪ, ಅವನು ಇನ್ಎಫಿಷಿಯೆಂಟು. ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು, ಮಂತ್ಲಿ ಕಲೆಕ್ಷನ್ನವರು. ಮಟ್ಕಾದಂತೆ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹೋಯ್ತಿತ್ತು ಇವರಿಗೆಲ್ಲ ಹೋಗ್ತಿದೆ. ದುಡ್ಡು ವಸೂಲಿ ಮಾಡ್ಕೊಂಡು ಕೂತಿದ್ದೀರಾ ತಿಂಗಳದು. ಭರತ್ ರೆಡ್ಡಿ ಬಂದ್ರಲ್ಲ ಮಧ್ಯಾಹ್ನದ ಮೇಲೆ, ಸಾಯಂಕಾಲದ ಮೇಲೆ ಶಾಸಕರು, ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಕರ್ಕೊಂಬಂದಾರೆ ಯಾರು? ಇದೇ ಪೊಲೀಸ್ನವರು. ಬಿದ್ದಿದ್ದು ಭರತ್ ಕಡೆಯವರ ಗುಂಡು. ಆದರೆ FIR ಹಾಕಿದ್ದು ಯಾರ ಮೇಲೆ? A1, A2, A3 ಯಾರು? ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು. ಎಷ್ಟು ಚೆನ್ನಾಗಿದೆ ನೋಡಿ. ಇವ್ರು ಯಾರ ಮೇಲೂ ಇಲ್ಲ FIR. ಇವ್ರು ಹೋದಾಗ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳಿಕೆ ಕೊಟ್ಟವ್ರೆ, ಇದರಲ್ಲಿ ಶಾಸಕರದೇ ತಪ್ಪು, ಇದೆಲ್ಲ ಬೇಕಿರಲಿಲ್ಲ, ಪಕ್ಷಕ್ಕೆ ಇದರಿಂದ ಹಿನ್ನಡೆ ಆಗ್ತದೆ. ಸತ್ಯಶೋಧನಾ ಸಮಿತಿ ಇನ್ನೂ ವರದಿ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ. ನಾಳೆ ಕೊಡ್ತಾರೆ. ಏನು ಇವರೆಲ್ಲ ದೇವಲೋಕದಿಂದ ತಿಳಿದು ಬಂದಿದ್ದಾರೆ ಇವರು.